ನಮಸ್ಕಾರ. ಅನ್ನದಾತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ನಮ್ಮ ದೇಶದಲ್ಲಿ ಜನರು ಹೆಚ್ಚಾಗಿ ಬಳಕೆ ಮಾಡುವ ಆಹಾರ ಧಾನ್ಯ ಎಂದರೆ ಭತ್ತ. ಉತ್ತರ ಭಾರತಕ್ಕಿಂತ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಆಹಾರ ಪದಾರ್ಥವಾಗಿ ಅನ್ನವನ್ನ ಉಪಯೋಗ ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ ತಳಿಗಳಿಂದಾಗಿ ದೇಶೀಯ ಭತ್ತದ ತಳಿಗಳು ಅವನತಿಯತ್ತ ಸಾಗಿವೆ. ದೇಶೀಯ ಭತ್ತದ ತಳಿಗಳನ್ನು ರಕ್ಷಣೆ ಮಾಡುವ ಜೊತೆಗೆ ರೈತರಿಗೆ ಅವುಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಕರ್ನಾಟಕ ರಾಜ್ಯ ದೇಸಿ ಭತ್ತದ ತಳಿಗಳ ತವರು ಎಂದರೆ ತಪ್ಪಾಗಲಾರದು. ಎಲ್ಲಿರುವಂತಹ ದೇಸಿ ಭತ್ತದ ತಳಿಗಳನ್ನ ನೋಡಿದ್ರೆ, ಅಕ್ಕಿಯನ್ನ ಸವಿದ್ರೆ ದೇಸಿ ಭತ್ತದ ತಳಿಗಳ ವೈವಿಧ್ಯ ಎಲ್ಲರಿಗೂ ಕೂಡ ಬೆರಗು ಮೂಡಿಸುವುದಂತೂ ಸತ್ಯ. ನಾನಾ ಬಗೆಯ ನಾನಾ ವಾತಾವರಣಗಳಿಗೆ ಹೊಂದಿಕೊಳ್ಳುವಂತಹ ಭತ್ತದ ತಳಿಗಳು ದೇಸಿ ಭತ್ತದಲ್ಲಿ ಸಿಗುತ್ತವೆ. ಜೊತೆಗೆ ಹೈಬ್ರಿಡ್ ತಳಿಗಳಿಗಿಂತ ಹೆಚ್ಚು ಇಳುವರಿ ಕೊಡುವಂತಹ ದೇಸಿ ತಳಿಗಳು ಭಾರತದಲ್ಲಿಯೇ ಇವೆ. ಜೊತೆಗೆ ಆರೋಗ್ಯ ವೃದ್ಧಿಗೆ ಸ್ಪಂದಿಸುವ, ಹಲವು ಕಾಯಿಲೆಗಳಿಗೆ ಔಷಧಿಯಂತೆ ಕೆಲಸ ಮಾಡುವ ಭತ್ತದ ತಳಿಗಳು ಇದ್ದು, ಅಂತಹ ತಳಿಗಳ ಸಂರಕ್ಷಣೆ ಮಾಡಲಾಗುತ್ತಿದೆ. ದೇಸಿ ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡುವ ಕಾರ್ಯವನ್ನ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿವಿಯಲ್ಲಿ ಮಾಡಲಾಗುತ್ತಿದೆ. ಸಂಪೂರ್ಣವಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ದೇಸಿ ತಳಿ ಭತ್ತದ ಬೆಳೆಗಳನ್ನ ಬೆಳೆದು ಅವುಗಳಿಂದ ಬಿತ್ತನೆ ಬೀಜ ಸಿದ್ಧಪಡಿಸಿ ರೈತರಿಗೆ ಕೊಡುವ ಕೆಲಸವನ್ನ ಮಾಡಲಾಗುತ್ತಿದೆ. ಅಲ್ಲದೆ ರೈತರ ಬಳಿ ಇರುವಂತಹ ದೇಸಿ ಭತ್ತದ ತಳಿಗಳನ್ನ ಸಹ ಸಂಗ್ರಹಿಸಿ ಅವುಗಳ ಬಗ್ಗೆ ಇತರೆ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಭತ್ತ ಬೆಳೆಯಲು ಪ್ರೋತ್ಸಾಹ ನೀಡಲಾಗುತ್ತದೆ. ನಮ್ಮ ದೇಶದಲ್ಲಿ ಸುಮಾರು ಈ ಭತ್ತ ಬೆಳೆಗೆ ಸುಮಾರು 7,000 ವರ್ಷದ ಇತಿಹಾಸ ಇದೆ. ಆಮೇಲೆ ನಮ್ಮ ದೇಶದಲ್ಲಿ ಸುಮಾರು 2,000-3,000 ತಳಿಗಳನ್ನು ಆ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೀತಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಾಂಪ್ರದಾಯಿಕ ತಳಿಗಳು ನಶಿಸಿ ಹೋಗ್ತಿರ್ತಕ್ಕಂಥ ಸಂಗತಿಗೂ ಸಹ ತಿಳಿದಿರ್ತಕ್ಕಂಥ ಸಂಗತಿ. ಸೊ ಈ ಸಾಂಪ್ರದಾಯಿಕ ತಳಿಗಳು ನಶಿಸಿ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ತಳಿಗಳನ್ನು ಸಂರಕ್ಷಣೆ ಮಾಡ್ತಾಯಿದ್ದೀವಿ ನಾವು. ಮತ್ತು ಕೆಲವೊಂದು ಇಚ್ಛಾಶಕ್ತಿ ಉಳ್ಳುವಂಥ ರೈತರು ಬಂದು ನಮ್ಮನ್ನು ಸಂಪರ್ಕ ಮಾಡಿದ್ರೆ ಈ ತಳಿಗಳ ಬೀಜವೂ ಸಹ ಅವ್ರಿಗೆ ವಿತರಣೆ ಮಾಡ್ತಾಯಿದ್ದೀವಿ. ಅವರು ತಮ್ಮ ಹೊಲ ಗದ್ದೆಗಳಲ್ಲಿ ಇದನ್ನು ಬೆಳ್ಕೊಂಡು ಮತ್ತೆ ಅದನ್ನು ಮುಂದಿನ ವರ್ಷ ಸಹ ಅದನ್ನು ಬೀಜವಾಗಿ ಉಪಯೋಗಿಸ್ಕೊಂಡು ತಾವು ತಮಗೆ ಬೇಕಾದಷ್ಟು ಬೆಳೆಯನ್ನು ಬೆಳ್ಕೊಳ್ಳೋಕೆ ಸಹ ಅನುಭವ ಮಾಡಿಕೊಡ್ತಾ ಇದ್ದೀವಿ ನಾವು ಈ ಸಂಶೋಧನಾ ಕೇಂದ್ರದಲ್ಲಿ. ಇದೇ ನೋಡಿ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಸಂರಕ್ಷಣೆ ಮಾಡಿ ಭತ್ತದ ವಿವಿಧ ತಳಿಗಳನ್ನ ಬೆಳೆದಿರುವ ಪ್ರದೇಶ. ಕಣ್ಣು ಹಾಯಿಸಿದಷ್ಟು ನಾವು ಇಲ್ಲಿ ಭತ್ತದ ತಳಿಗಳನ್ನ ಕಾಣಬಹುದು. ಹಚ್ಚ ಹಸಿರಿನ ನಡುವೆ ಕಂಗೊಳಿಸುತ್ತಿರುವ ಭತ್ತದ ಬೆಳೆ. ಸಾಕಷ್ಟು ಅಧ್ಯಯನ ನಡೆಸಿ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಳೀಯ ರೈತರಿಂದ ಸಾಂಪ್ರದಾಯಿಕ ಭತ್ತದ ತಳಿ ಸಂಗ್ರಹಿಸಿ ಅವುಗಳನ್ನ ಬೆಳೆಸಿ ರೈತರಿಗೆ ಕೊಡೋದಕ್ಕಾಗಿ ಸಿದ್ಧವಾಗ್ತಿದೆ ಈ ಭತ್ತದ ಫಸಲು. ಹಲವಾರು ವರ್ಷಗಳಿಂದ ಭತ್ತದ ತಳಿಗಳನ್ನ ತಂದು ಅವುಗಳನ್ನ ಬೆಳೆಯುವ ರೀತಿಯ ವಿಧಾನವನ್ನ ಅನುಸರಿಸಿ ಈ ಭತ್ತದ ತಳಿಗಳನ್ನ ರೈತರಿಗೆ ಪರಿಚಯಿಸುವ ಕೆಲಸ ಮಾಡಲಾಗುತ್ತಿದೆ. ಅದರಲ್ಲೂ ಸಾಂಪ್ರದಾಯಿಕ ತಳಿಗಳನ್ನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದು ಯಶಸ್ವಿಯಾಗಿದ್ದಾರೆ ಇಲ್ಲಿನ ವಿಜ್ಞಾನಿ. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ನಮ್ಮ ಒಂದು ಸಾಂಪ್ರದಾಯಿಕ ಭತ್ತಗಳ ಒಂದು ಸಂಗ್ರಹಣೆ. ಇವು ಏನಕ್ಕೆ ಸಾವಯವ ಕೃಷಿಗೆ ಅವಶ್ಯಕ ಅಂತಂದ್ರೆ, ಇವಕ್ಕೆ ಕೆಲವೊಂದು ಈಗ ಇತ್ತೀಚಿನ ಕೃಷಿಯಲ್ಲಿ ನಾವು ಏನು ಮಾಡ್ತೇವೆ, ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಅದರಿಂದ ರೈತರಿಗೆ ತುಂಬ ಆರ್ಥಿಕ ಹೊರೆ ಆಗ್ತಾ ಇದೆ. ಅವಕ್ಕೆಲ್ಲ ಪರಿಹಾರ ಅಂತೇಳಿ ನಾವು ಸಾವಯವ ಕೃಷಿ ಕಡೆ ಹೋಗ್ತಾ ಇದ್ದೀವಿ. ಸಾವಯವ ಕೃಷಿಯಲ್ಲಿ ಅತ್ಯುತ್ತಮವಾಗಿ ನಮಗೆ ಅಂದರೆ ಅಲ್ಲಿ ಪೋಷಕಾಂಶಗಳು ನಿಧಾನವಾಗಿ ಬೆಳೆಗಳಿಗೆ ದೊರಕುತ್ತೆ. ಬಟ್ ನಮ್ಮ ಸುಧಾರಿತ ತಳಿಗಳು ಹೈಬ್ರಿಡ್ಗಳಿಗೆ ತ್ವರಿತವಾಗಿ ಪೋಷಕಾಂಶಗಳು ಬೇಕು. ಅವುಗಳಿಗೆ ರೋಗ ಕೂಡ ಜಾಸ್ತಿ. ಅದೇ ನಮ್ಮ ಸಾವಯವ ಸಾಂಪ್ರದಾಯಿಕ ತಳಿಗಳೇನಿದ್ದಾವೆ, ಹಳೆಯ ಕಾಲದ ರೈತರು ಏನು ಬಳಸ್ತಾ ಇದ್ರು ಅವಾಗಿನ ಕಾಲದಲ್ಲಿ, ಇವುಗಳಿಗೆ ನಿಧಾನವಾಗಿ ಪೋಷಕಾಂಶಗಳು ಸಿಕ್ಕರೂ ಕೂಡ ಅತ್ಯುತ್ತಮ ಇಳುವರಿ ಕೊಡ್ತವೆ. ಮತ್ತೆ ಇವಕ್ಕೆ ರೋಗ ಮತ್ತೆ ಕೀಟ ಬಾಧೆ ತುಂಬ ಕಡಿಮೆ. ಹಾಗಾಗಿ ಇವು ನಮ್ಮ ಸಾವಯವ ಕೃಷಿ ಅಂದರೆ ಕೆಮಿಕಲ್ಸ್ ಏನು ಬಳಸದೆ ಇವು ಮಾಡುವಂಥ ಕೃಷಿಗೆ ಅತಿ ಹೆಚ್ಚು ಸೂಕ್ತ ಅಂತ ನಾನು ಹೇಳ್ಬೋದು. ನಾವು ಇಲ್ಲಿ ತಳಿಗಳ ಸಂಗ್ರಹಣೆ ಜೊತೆಗೆ ಅವುಗಳ ಗುಣ ವಿಶೇಷವನ್ನು ದಾಖಲೆ ಮಾಡಿದ್ದೀವಿ. ಹಲವಾರು ವಿಶೇಷ ಗುಣಗಳನ್ನ ಈ ತಳಿಗಳು ಹೊಂದಿವೆ. ಒಂದೊಂದು ಭತ್ತದ ತಳಿಗಳು ಆ ಪ್ರದೇಶದ ವಾತಾವರಣಕ್ಕೆ ಹೊಂದಿಕೊಳ್ಳುವ, ಅಲ್ಲಿನ ಹವಾಮಾನಕ್ಕೆ ಸರಿಯಾಗಿ ಇಳುವರಿ ನೀಡುವಂತಹ ಗುಣವನ್ನ ಹೊಂದಿವೆ. ಮಣ್ಣು, ನೀರು, ವಾತಾವರಣದ ವಿಶೇಷತೆಗೆ ಹೊಂದಿಕೊಂಡು ಇವುಗಳನ್ನ ಬೆಳೆಯಲಾಗುತ್ತೆ. ಈ ಬೆಳೆಯುವ ಭತ್ತ ಮಳೆಯಾಶ್ರಿತ ಭತ್ತ, ಕೆಂಪು, ಕಪ್ಪು, ಕಂದುಗೆಂಪು ಬಣ್ಣದ ಭತ್ತ, ಪ್ರವಾಹದಲ್ಲಿ ನೆರೆ ನೀರಿನಲ್ಲಿ ಬೆಳೆಯುವ ಭತ್ತ, ಸಣ್ಣ ಭತ್ತ, ಸುವಾಸನೆ ಭತ್ತ, ಆರೋಗ್ಯಕ್ಕೆ ನೇರವಾಗಿ ಸಂಬಂಧವಿರುವ ಔಷಧೀಯ ಭತ್ತ,
ಅನ್ನ ಮಾಡ್ತಿದ್ರೆ ದೂರದವರೆಗೆ ಪರಿಮಳ ಬೀರುವ ಸುವಾಸನೆಯುಳ್ಳ ಭತ್ತ, ಉಪ್ಪು ನೀರಿನಲ್ಲೇ ಬೆಳೆಯುವ ಭತ್ತ, ಒಣ ಭೂಮಿಯಲ್ಲಿ ತೆನೆ ಹೊತ್ತು ನಿಲ್ಲುವ ಭತ್ತ, ಹೇಗೆ ಬಗೆ ಬಗೆ ವೈವಿಧ್ಯಮಯ ತಳಿಯ ಭತ್ತವನ್ನ ರೈತರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ವೆರೈಟೀಸ್ ಇದಾವೆ, ತಳಿಗಳಿದಾವೆ, ಅವು ಅತಿ ಹೆಚ್ಚು ಇಳುವರಿ ಕೊಡ್ತವೆ. ಅಂದರೆ ಸಾಂಪ್ರದಾಯಿಕ ತಳಿಗಳಾಗಿದ್ರು ಕೂಡ ಸಾವಯವದಲ್ಲಿ ಅತಿ ಹೆಚ್ಚು ಅಪ್ ಟು 1 ಹೆಕ್ಟೇರಿಗೆ 60 ಕ್ವಿಂಟಾಲ್ವರೆಗೂ ಇಳುವರಿ ಕೊಡುವಂಥ ಒಂದು ಮೈಸೂರು ಮಲ್ಲಿಗೆ ಅಂತಿದೆ. ಆಮೇಲೆ ಸುಗಂಧವನ್ನು ಹೊಂದಿರುವಂಥ ಗಂಧಸಾಲೆ ಅಂತಿದೆ. ಇದು ಮತ್ತೆ ರಾಜಮುಡಿ ಅಂತಿದೆ. ಇದು ಒಂದು ಹಾಸನ ಮೂಲದ ಒಂದು ಭತ್ತದ ತಳಿ. ಇದು ಅತಿ ಹೆಚ್ಚು ರುಚಿಕರವಾದಂಥ ತಳಿ. ಆಮೇಲೆ ಅಂಬಿ ಮೊಹರಿ ಅಂತಿದೆ. ಆಮೇಲೆ ಅಂಬಿ ಮೊಹರಿ ಇದು ಏನಪ್ಪ ಅಂದರೆ ಸುಹಾಸಿತ ಭತ್ತ, ಮತ್ತು ಇದು ಎದೆ ಹಾಲನ್ನು ಜಾಸ್ತಿ ಮಾಡುವಂಥ ಶಕ್ತಿನ ಈ ಒಂದು ಅಂಬಿ ಮೊಹರಿ ಹೊಂದಿದೆ. ಹಾಗೂ ಇನ್ನೊಂದು ಕಗ್ಗ ಅಂತ ಒಂದು ವೆರೈಟಿ ನಮ್ಮ ಹತ್ರ. ಇದು ಏನು ಅಂತಂದರೆ ಕರಾವಳಿ ಭಾಗದಲ್ಲಿ ಉಪ್ಪು ನೀರಲ್ಲೂ ಕೂಡ ಅತಿ ಹೆಚ್ಚು ಇಳುವರಿ ಕೊಡುವಂಥ ಶಕ್ತಿನ ಹೊಂದಿದೆ. ಮತ್ತು ನಾವು ಇನ್ನೇನು ಮದ್ರಾಸ್ ಸಣ್ಣ ಅಂತ ಇದೆ. ಇದು ಇದು ಪ್ರವಾಹ ಬಂದು ನೀರು ಬಂದು ನಿಂತರೂ ಕೂಡ ಅದನ್ನು ತಡೆದು ಇಳುವರಿ ಕೊಡುವಂಥ ಶಕ್ತಿ ಹೊಂದಿದೆ. ಆಮೇಲೆ ನಮ್ಮ ಸೊರಬ ಭಾಗದ ಏಡಿ ಕುಣಿ ಭತ್ತ ಅಂತಿದೆ, ಅಲ್ಲಿಂದ ನಾವು ಕಲೆಕ್ಟ್ ಮಾಡಿದ್ವಿ. ಅದು ಕೂಡ ನೀರನ್ನು ಎಲ್ಲಿ ವರದಾ ನದಿ ಪ್ರವಾಹ ಎಲ್ಲ ಬಂದಾಗ ಅದನ್ನು ತಡೆದು ನಿಲ್ತು ಏನು ಇಳುವರಿನ ತಕ್ಕ ಮಟ್ಟಿನ ಇಳುವರಿನ ಕೊಡುತ್ತೆ. ಅದಕ್ಕೆ ಹೊಂದಿಕೆ ಆಗುವಂಥದ್ದು ಅದೊಂದು ತಳಿ. ಆಮೇಲೆ ಇನ್ನೊಂದು ಚಿನ್ನಪೊನ್ನಿ ಅಂತಿದೆ. ಇದು ತಮಿಳುನಾಡು ಮೂಲದ ಒಂದು ತಳಿ. ಇದು ಕೇವಲ 120 ದಿನದಲ್ಲಿ ಬರುತ್ತೆ. ಅಂದರೆ ನಮ್ಮ ಸಾಂಪ್ರದಾಯಿಕ ತಳಿಗಳು ಅಂದರೆ ದೀರ್ಘಾವಧಿ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಇದು ಒಂದು ಬೇಗ ಬರುವಂಥ ತಳಿ. ನಾವು ಇಳುವರಿ ಲೆಕ್ಕದಲ್ಲೇ ಹೋದರೆ ಕೂಡ ಒಂದು HMT ಅಂತ ತಳಿ ಇದೆ. ಇದನ್ನು ಮಹಾರಾಷ್ಟ್ರದ ಒಬ್ಬರು ರೈತರು ಕ್ರೋಬ್ರಗಡೆ ಅನ್ನೋರು ಅಭಿವೃದ್ಧಿಪಡಿಸಿದ ತಳಿ. ಇದು ತುಂಬ ಫೈನ್ ರೈಸ್ ಅಂತ ಹೇಳ್ತಾರೆ, ತುಂಬ ಅತಿ ರುಚಿಕರ. ಇದು ಕೂಡ 135ರಿಂದ 140 ದಿನಕ್ಕೆ ಬರುತ್ತೆ. ಇದು ಸಾವಯವ ಮಾರ್ಕೆಟಲ್ಲಿ ರಾಜಮುಡಿಗೆ ಮತ್ತು HMTಗೆ ಮತ್ತು ಸಿದ್ಧ ಸಣ್ಣಕ್ಕೆ ಇವಕ್ಕೆಲ್ಲ ಅತಿ ಹೆಚ್ಚು ಬೇಡಿಕೆ ಇದೆ. ಆಲ್ರೆಡಿ ನಮ್ಮ ಹತ್ರ ರೈತರು ಬಂದು ಕಳೆದ ಬಾರಿ 50 ಜನ ರೈತರು ಬಂದು ನಮ್ಮ ಹತ್ರ ಬೀಜಗಳನ್ನು ತಗೊಂಡೋಗಿದ್ದಾರೆ. ಕೆಲವು ಪ್ರಗತಿಪರ ರೈತರು, ಸಾವಯವ ಕೃಷಿಕರು ಬಂದು ತಗೊಂಡೋಗಿ ಅವರು ಅದನ್ನು ಬೆಳೆದು ಬೇರೆ ರೈತರಿಗೂ ಅದನ್ನು ಹಂಚ್ತಾ ಇದ್ದಾರೆ. ಹಾಗೂ ಕೆಲವೊಬ್ಬರು ತಮ್ಮ ಮನೆ ಬಳಕೆಗೂ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ತಳಿಗೂ ಕೂಡ ಇಳುವರಿನ ಹೊರತುಪಡಿಸಿ ಒಂದು ವಿಶೇಷವಾದ ಗುಣ ಇರುತ್ತೆ. ನಾವು ಈಗ ನಜರ್ಬಾದ್ ಅಂತ ನೋಡ್ಬೋದು, ಕಲಾಬತಿ ಅಂತ ವೆಸ್ಟ್ ಬೆಂಗಾಲಿಂದ ಒಂದು ವೆರೈಟಿನ ತಗೊಂಬಂದ್ವಿ. ಅದು ಯಾವ ಥರ ಎಲೆ ಬಣ್ಣ ಅಂತ ಅಂದರೆ ಅದು ಒಂದು ಪರ್ಪಲ್ ಕಲರ್, ಏನು ಕಂದು ನೀಲಿ ಬಣ್ಣವನ್ನು ಹೊಂದಿರುತ್ತೆ. ಹಾಗಾಗಿ ಪ್ರತಿಯೊಂದು ತಳಿಗೂ ಒಂದೊಂದು ವಿಶೇಷ ಗುಣ ಇದೆ. ಅದನ್ನು ನಾವು ಯೂಸ್ ಮಾಡ್ಕೋಬಹುದು ನಮ್ಮ ಪರಿಸ್ಥಿತಿಗೆ ಅನುಗುಣ. ಈಗ 10 ಅಲ್ಲ 20 ಅಲ್ಲ, ಬರೋಬ್ಬರಿ 250 ಬಗೆಯ ದೇಸಿ ಭತ್ತದ ತಳಿಗಳು ಇಲ್ಲಿ ಸಿಗುತ್ತವೆ. ಇಂತಹ ಅಗಾಧ ತಳಿ ವೈವಿಧ್ಯ ಸಂರಕ್ಷಣೆಯನ್ನ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರವು ನಡೆಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಜನಪ್ರಿಯವಾಗುತ್ತಿದ್ದು ದೇಸಿ ತಳಿಗಳಿಗೂ ಮಹತ್ವ ಬಂದಿದೆ. ಈ ತಳಿಗಳು ಆಯಾ ಪ್ರದೇಶ, ಹವಾಮಾನ, ಆಹಾರ ಪದ್ಧತಿಗಳಿಗೆ ತಕ್ಕಂತೆ ರೂಪುಗೊಂಡಿವೆ. ಕಳೆದ 2 ದಶಕಗಳಲ್ಲಿ ದೇಸಿ ಭತ್ತದ ತಳಿಗಳತ್ತ ರೈತರ ಒಲವು ಕಡಿಮೆಯಾಗಿತ್ತು. ಆದರೆ ಇದೀಗ ಸಾವಯವ ಕೃಷಿ ಜನಪ್ರಿಯತೆ ಗಳಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ದೇಸಿ ತಳಿಗಳಿಗೆ ಮಹತ್ವ ಬಂದಿದೆ. ಬರದ ನಾಡಿನಿಂದ ಹಿಡಿದು ಸದಾ ಮಳೆ ಸುರಿಯುವ ಮಲೆನಾಡಿನವರೆಗೂ ಬೆಳೆಯುವ ಭತ್ತದ ತಳಿಗಳನ್ನ ಇಲ್ಲಿ ಸಂಶೋಧನೆ ಮಾಡಲಾಗಿದೆ. ರೈತರ ಬದುಕಿನ ಆಧಾರವಾಗಿರೋ ಭತ್ತದ ಬೆಳೆಗೆ ಸುಮಾರು 5,000 ವರ್ಷಗಳ ಸುದೀರ್ಘ ಮತ್ತು ಸಮೃದ್ಧ ಇತಿಹಾಸವಿದೆ. ಭತ್ತವೇ ಪ್ರಮುಖ ಬೆಳೆಯಾಗಿ ಎಂದಿಗೂ ಕೋಟ್ಯಾಂತರ ರೈತರು ಬೆಳೆಯುತ್ತಿದ್ದಾರೆ. ಆರ್ಥಿಕವಾಗಿ ಸಬಲರೂ ಕೂಡ ಆಗ್ತಿದ್ದಾರೆ. ಬಹಳ ಅಪರೂಪವಾಗಿರೋ ಇಂತಹ ಭತ್ತದ ಬೆಳೆಯ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ಇಲ್ಲವಾಗಿದೆ. ಅಜ್ಜ ಮುತ್ತಜ್ಜ ಬೆಳೆಯುತ್ತಿದ್ದ ಭತ್ತಗಳು ಎಂದು ಕಣ್ಮರೆಯಾಗಿವೆ. ಶಿವಮೊಗ್ಗ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರವು ಸಹಜ ಸಮೃದ್ಧ ಹಾಗೂ ಭತ್ತ ಉಳಿಸಿ ಆಂದೋಲನದ ಸಹಯೋಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ದೇಸಿ ತಳಿ ಭತ್ತಗಳ ಸಂರಕ್ಷಣೆ ಮಾಡುತ್ತಾ ಬಂದಿದೆ. ಹಲವು ಬಗೆಯ ದೇಸಿ ಭತ್ತದ ತಳಿಗಳನ್ನ ಬೆಳೆಸಿ ಅವುಗಳ ಗುಣ ವಿಶೇಷಣಗಳನ್ನ ದಾಖಲೀಕರಣ ಮಾಡುತ್ತಾ ಬಂದಿದೆ. 10 ವರ್ಷಗಳಿಂದ ಕೃಷಿ ವಿಜ್ಞಾನಿಗಳು ಮಾಡಿರುವ ಪರಿಶ್ರಮದಿಂದ 250 ದೇಸಿ ತಳಿಗಳು ಇಲ್ಲಿ ಸಂಗ್ರಹವಾಗಿರೋದು ಮತ್ತೊಂದು ವಿಶೇಷ. ಕಳೆದ 10 ವರ್ಷಗಳಿಂದ ಈ ರೀತಿ ದೇಶಿ ತಳಿಗಳನ್ನ ಬೆಳೆಸುತ್ತಾ ರೈತರಿಗೆ ಬೀಜ ವಿತರಣೆ ಮಾಡುತ್ತಾ ಅದರ ಮಾಹಿತಿಯನ್ನ ನೀಡುವ ಕೆಲಸವನ್ನ ಈ ಸಂಶೋಧನಾ ಕೇಂದ್ರ ಮಾಡಿಕೊಂಡು ಬರ್ತಾ ಇದೆ. ಅತ್ಯಂತ ಸರಳ ವಿಧಾನದಲ್ಲಿ ಯಾವುದೇ ರಾಸಾಯನಿಕ ಔಷಧಿ, ಗೊಬ್ಬರ ಇಲ್ಲದೆ ಮಿತವಾದ ನೀರಿನ ಬಳಕೆ ಮೂಲಕ ಭತ್ತ ಬೆಳೆಯುವುದನ್ನ ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಸಿಕೊಡಲಾಗ್ತಾ ಇದೆ. ಯಾವೆಲ್ಲ ವಿಧಾನಗಳನ್ನು ಅನುಸರಿಸಿ ಈ ಭತ್ತದ ತಳಿಗಳನ್ನ ಕೃಷಿ ಮಾಡಿದ್ರೆ ಅಧಿಕ ಇಳುವರಿಯನ್ನ ಪಡೆಯಬಹುದು ಅನ್ನೋ ಮಾಹಿತಿ
ಇಲ್ಲಿದೆ ನೋಡಿ. ಇಲ್ಲಿ ಭತ್ತದ ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡುವುದರ ಜೊತೆಗೆ ರೈತರಿಗೆ ಈ ತಳಿಗಳ ಬಗ್ಗೆ ಅರಿವನ್ನು ಕೂಡ ಮೂಡಿಸಲಾಗುತ್ತಿದೆ. ಕ್ಷೇತ್ರೋತ್ಸವಗಳನ್ನ ಹಮ್ಮಿಕೊಳ್ಳುವ ಮೂಲಕ ಉತ್ತಮ ಇಳುವರಿ ಕೊಡುವ ಕೀಟ ಹಾಗೂ ರೋಗ ನಿರೋಧಕ ತಳಿಗಳ ಬಗ್ಗೆ ಮಾಹಿತಿ ನೀಡುವ, ಸಹಭಾಗಿತ್ವ ತಳಿ ಆಯ್ಕೆ ವಿಧಾನದ ಮೂಲಕ ರೈತರು ಆಯ್ಕೆ ಮಾಡುವ ಕೆಲಸವನ್ನು ಕೂಡ ಇಲ್ಲಿನ ವಿಜ್ಞಾನಿಗಳು ಮಾಡುತ್ತಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಈ ದೇಸಿ ತಳಿಗಳ ಭತ್ತದ ಬೀಜೋತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ನಡೆದು ಹೆಚ್ಚು ಪ್ರಮಾಣದ ಬೀಜಗಳು ರೈತರಿಗೆ ಲಭ್ಯ ಆಗುವಂತೆ ವಿಶ್ವವಿದ್ಯಾಲಯ ಕಾರ್ಯಕ್ರಮ ರೂಪಿಸುವ ಕೆಲಸ ಮಾಡುತ್ತಿದೆ. ಈ ಮೂಲಕ ರೈತರು ಸಹ ಆರ್ಥಿಕವಾಗಿ ಹೆಚ್ಚಿನ ಲಾಭ ಗಳಿಕೆ ಸಹ ಮಾಡಿಕೊಳ್ಳಬಹುದಾಗಿದೆ. ದೇಸಿ ಭತ್ತದ ಬೆಳೆ ಬೆಳೆಯೋದು ಬಹಳ ಸರಳ ಮತ್ತು ಅತಿ ಕಡಿಮೆ ಉತ್ಪಾದನಾ ವೆಚ್ಚವಾಗಿದ್ದು ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ಮೈಸೂರು ಮಲ್ಲಿಗೆ ಅತಿ ಹೆಚ್ಚು ಇಳುವರಿ ನೀಡುವ ದೇಸಿ ತಳಿಯ ಭತ್ತವಾಗಿದ್ದು 1 ಹೆಕ್ಟೇರ್ಗೆ 60 ಕ್ವಿಂಟಾಲ್ ಇಳುವರಿಯನ್ನ ಪಡೆಯಬಹುದಾಗಿದೆ. ಅದೇ ರೀತಿ ಕಲಾವತಿ ತಳಿಯು ಪಶ್ಚಿಮ ಬಂಗಾಳದ ಭತ್ತದ ತಳಿಯಾಗಿದ್ದು ಕಂದು ನೀಲಿ ಮಿಶ್ರಿತ ಬಣ್ಣದಿಂದ ಕೂಡಿರುತ್ತೆ. ಗಂಧಸಾಲೆ ತಳಿಯು ಸುಗಂಧದ ವಾಸನೆಯಿಂದ ಕೂಡಿರುತ್ತೆ. ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡಿದ್ರೆ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ನಮ್ಮಲ್ಲಿ ಈಗ 250 ತಳಿ ಇದೆ. ಇದನ್ನ ನಾವು ಹೆಚ್ಚಿನದಾಗಿ ನಮ್ಮ ಸುತ್ತಮುತ್ತಲಿನ ಇಲ್ಲಿನ ಈಗ ನಮ್ಮ ಸುತ್ತಮುತ್ತಲಿನ ತಳಿಗಳು ನಮ್ಮ ರಾಜ್ಯದ ಹೆಚ್ಚಿದೆ. ಅದು ಬಿಟ್ಟರೆ ಕೇರಳ, ವೆಸ್ಟ್ ಬೆಂಗಾಲಿಗೆ ಅಲ್ಲೊಂದು ಫೂಲಿಯಾ ಅಂತೇಳಿ ಒಂದು ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿಂದ ನಾವು ತಗೊಂಡ್ಬಂದಿದ್ವಿ. ಮತ್ತೆ ಒರಿಸ್ಸಾದಿಂದನೂ ಕೆಲವೊಂದು ವೆರೈಟೀಸ್ನ ತಗೊಂಡ್ಬಂದಿದ್ವಿ. ಒಂದು ಅಂತಂದ್ರೆ ನಾವೀಗ ಕೃಷಿ ಮೇಳ, ಕ್ಷೇತ್ರೋತ್ಸವ ಎಲ್ಲ ಇರುತ್ತೆ. ಅವಾಗ ರೈತರು ಕರ್ಕೊಂಡ್ಬಂದು ನಾವು ಇಲ್ಲಿ ತೋರಿಸ್ಬೋದು. ಸಾವಯವದಲ್ಲಿ ನೀವು ಇಳುವರಿ ಕಡಿಮೆ ಅಂತ ಹೇಳ್ತಿರಲ್ವಾ, ಇಲ್ಲಿ ನೋಡಿ ಸಾವಯವದಲ್ಲೂ ಕೂಡ ಎಷ್ಟು ಅತ್ಯುತ್ತಮವಾದ ಇಳುವರಿನ ಬಂದಿದೆ ಅನ್ನೋದು ನಾವು ಧೈರ್ಯವಾಗಿ ಅವ್ರಿಗೆ ಹೇಳ್ಬೋದು. ಆಮೇಲೆ ಒಂದು ತೋರಿಸ್ತೀವಿ. ಇನ್ನೊಂದು ಅಂತಂದ್ರೆ ಯಾರಿಗಾರು ಯಾವುದೋ ಹಳೆ ಕಾಲದಲ್ಲಿ ಅವರು ತಂದೆ ಎಂದ್ರು ಬಳಸ್ತಾ ಇರ್ತಾರೆ ಒಂದು ತಳಿನ, ಯಾವುದೋ ಒಂದು ರತ್ನಚೂಡಿನೋ ಏಡಿ ಕುಣಿ, ಅದೀಗ ಕಳೆದೋಗಿರುತ್ತೆ, ಅವ್ರ ಹತ್ರ ಇರಲ್ಲ. ಅದನ್ನ ನಾವು ಅವರು ಬೇಕು ಅಂದ್ರೆ ಅವ್ರಿಗೆ ಕೊಡ್ತೀವಿ, ಅವ್ರು ಮತ್ತೆ ಅದನ್ನ ಬಳಸ್ಕೋಬಹುದು ಉಚಿತವಾಗಿ. ಇಲ್ಲ 30 ರೂಪೀಸ್ ಚಾರ್ಜ್ ಮಾಡ್ತೀವಿ. ರಾಜಮುಡಿ ಎಂಬ ತಳಿಯು ಹಾಸನ ಮೂಲದ್ದಾಗಿದ್ದು ಅತಿ ರುಚಿಕರವಾದ ಭತ್ತ ಇದಾಗಿದೆ. ಅಂಬಿ ಮೋಹರಿ ಭತ್ತದ ತಳಿಯು ಸುಹಾಸಿತ ಭತ್ತ ಮತ್ತು ತಾಯಿಯ ಎದೆ ಹಾಲನ್ನ ಹೆಚ್ಚಿಸುವ ಶಕ್ತಿ ಈ ಭತ್ತದಲ್ಲಿ ಇದೆ. ಅದೇ ರೀತಿ ಕಗ್ಗ ತಳಿಯ ಭತ್ತವು ವಿಶೇಷವಾಗಿ ಉಪ್ಪು ನೀರಿನಲ್ಲಿ ಬೆಳೆಯುವ ಭತ್ತವಾಗಿದ್ದು ಇದು ಕೂಡ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನ ಹೊಂದಿದೆ. ಇನ್ನು ಮದ್ರಾಸ್ ಸಣ್ಣ ತಳಿಯ ಭತ್ತವು ವಿಶೇಷವಾಗಿ ಪ್ರವಾಹದ ನೀರಿನಲ್ಲಿ ಬೆಳೆಯುವ ಭತ್ತವಾಗಿದ್ದು ಪ್ರವಾಹದ ನೀರಿನಲ್ಲೂ ಕೂಡ ತಿಂಗಳುಗಟ್ಟಲೆ ಮುಳುಗಿದರೂ ಭತ್ತದ ಸಸಿಗಳು ನಾಶವಾಗಲ್ಲ. ಅದೇ ರೀತಿ ಚಿನ್ನಪೊನ್ನಿ ತಳಿಯು ತಮಿಳುನಾಡಿನ ಮೂಲದ್ದಾಗಿದ್ದು ನಾಟಿ ಮಾಡಿದ 120 ದಿನಗಳಲ್ಲೇ ಫಸಲನ್ನ ಪಡೆಯಬಹುದಾಗಿದೆ. ಈ ದೇಸಿ ಭತ್ತದ ಕೃಷಿಗೆ ಯಾವುದೇ ರಾಸಾಯನಿಕ ಗೊಬ್ಬರ, ಔಷಧಿಯ ಸಿಂಪಡಣೆ ಇಲ್ಲದೆಯೂ ಕೂಡ ಬೆಳೆಯಬಹುದಾಗಿದೆ. ಕೇವಲ ಕೊಟ್ಟಿಗೆ ಗೊಬ್ಬರ, ಸಾವಯವ ಎರೆಹುಳು ಗೊಬ್ಬರ, ಬೆಳ್ಳುಳ್ಳಿ, ಶುಂಠಿ ಕಷಾಯ ಸಿಂಪಡಣೆ, ಹುಳಿ ಮಜ್ಜಿಗೆ, ಬೇವಿನ ಕಷಾಯ ಸಿಂಪಡಣೆ ಮಾಡುವ ಮೂಲಕ ಈ ತಳಿಗಳ ಭತ್ತದ ಕೃಷಿ ಮಾಡಬಹುದಾಗಿದೆ. ಒಂದ್ ವೇಳೆ ಗದ್ದೆಯಲ್ಲಿ ಕಳೆ ಬಂದಂತಹ ಸಂದರ್ಭದಲ್ಲಿ ಕಳೆ ನಿಯಂತ್ರಣಕ್ಕೆ ಅಜೋಲಾವನ್ನ ಉಪಯೋಗ ಮಾಡೋದ್ರಿಂದ ಕಳೆಯ ನಿಯಂತ್ರಣ ಮಾಡಬಹುದು. ರೈತರು ಭತ್ತದ ನಾಟಿ ಮಾಡುವ ಮೊದಲು 1 ಎಕರೆ ಭೂಮಿಗೆ 3 ರಿಂದ 4 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ನಂತರ ಬೇಸಿಗೆ ವೇಳೆ ಸೆಣಬು ಮತ್ತು ಡಯಾಂಚವನ್ನ ಬಿತ್ತನೆ ಮಾಡಬೇಕು. ಈ ರೀತಿ ಮಾಡಿದ 45 ದಿನಗಳ ನಂತರ ಮತ್ತೆ ಭೂಮಿ ಉಳುಮೆ ಮಾಡಿದ್ರೆ ಭತ್ತದ ನಾಟಿಗೆ ಗದ್ದೆ ರೆಡಿಯಾಗುತ್ತೆ. 20 ದಿನದ ಭತ್ತದ ಸಸಿಗಳನ್ನ ನಾಟಿ ಮಾಡಬೇಕು. 1 ಗುಣಿಗೆ 2 ಭತ್ತದ ಸಸಿಗಳನ್ನ ನಾಟಿ ಮಾಡಬೇಕು. ಸಾಲಿನಿಂದ ಸಾಲಿಗೆ 10 ಇಂಚು ಅಂತರವಿರುವಂತೆ ನಾಟಿ ಮಾಡಿದ್ರೆ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ನಾವು ಮೊಟ್ಟ ಮೊದಲನಾಗಿ ಏನ್ ಮಾಡ್ತೀವಿ, ಇಲ್ಲಿ ಸಾವಯವ ಕೃಷಿಯಲ್ಲಿ ಮೊಟ್ಟ ಮೊದಲನೇ ಮಾಡಬೇಕಾಗಿರೋದು ಬೇಸಿಗೆ ಉಳುಮೆಯನ್ನು ಮಾಡಬೇಕು. ಬೇಸಿಗೆ ಉಳುಮೆಯನ್ನು ಮಾಡಿ ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸ್ತೀವಿ ಸರ್. 1 ಎಕರೆಗೆ ನಾವು 4 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ ಸೇರಿಸ್ತೀವಿ. ಸೇರಿಸಿ ಸೆಣಬು ಅಥವಾ ಡಯಾಂಚ ಬೀಜಗಳನ್ನ, ಏನು ಹಸಿರೆಲೆ ಗೊಬ್ಬರಗಳನ್ನ ಬೀಜವನ್ನ ಎರಚ್ತೀವಿ. ಎರಚಿ ಮಳೆ, ಒಂದು ಬೇಸಿಗೆ ಮಳೆ ಬಂದಾಗ ನೋಡ್ಕೊಂಡು ಮಾಡ್ತೀವಿ, ಹದ ಇದ್ದಾಗ ಮಾಡ್ತೀವಿ. ಅದೇನಾಗುತ್ತೆ, ಅಲ್ಲಿಂದ ಅದು 45 ದಿನಕ್ಕೆ ಹೂ ಬಿಡೋ ಅಂತ ಸೇರುತ್ತೆ. ಒಂದು 6 ರಿಂದ 7 ಅಡಿ ಹೈಟ್ ಬೆಳೆಯುತ್ತೆ. ಇದನ್ನ ನಾವು ಏನ್ ಮಾಡ್ತೀವಿ, ರೊಳ್ಳೆ ಹೊಡೆದು ಮಣ್ಣಿಗೆ ಸೇರಿಸ್ತೀವಿ. ಇದೇ ನಮಗೆ ಅತ್ಯುತ್ತಮವಾದ ಗೊಬ್ಬರ. ಇಲ್ಲಿ ನಾವು ಮಾಡ್ತಾ ಇರೋ ಪದ್ಧತಿ ಅದೇ. ಅದಾದ ನಂತರ ನಾವು ಏನ್ ಮಾಡ್ತೀವಿ ನೆಕ್ಸ್ಟ್ ಅಂತಂದ್ರೆ, ಅದನ್ನ ರೊಳ್ಳೆ ಹೊಡೆದು ಒಂದು 15 ದಿನ ಕಳಿಯಾಗ್ಬಿಟ್ಟು ಅದೇ ಟೈಮಿಗೆ ಒಂದು ಎಳೆ ಸಸಿಗಳನ್ನ ನಾಟಿ ಮಾಡ್ತೀವಿ. ಅಂದ್ರೆ 20 ದಿನದ ಸಸಿನ ನಾಟಿ ಮಾಡ್ತೀವಿ. ಒಂದೊಂದು ಗುಣಿಗೆ ಕೇವಲ 2 ಸಸಿ ಅಷ್ಟೇ ನಾಟಿ ಮಾಡ್ತೀವಿ. ಒಂದು 10 ಇಂಚು ಸಾಲಿಂದ ಸಾಲಿಗೆ ಬಿಡ್ತೀವಿ. ಸಾಲ್ ನಾಟಿನ ಮಾಡ್ತೀವಿ. ಸಾಲ್ ನಾಟಿ ಮಾಡಿ ಅದಾಗ ಏನು ಉಪಯೋಗ ಅಂತಂದ್ರೆ,
ಈ ನಾಟಿ ಟೈಮಲ್ಲಿ ಒಂದು 2 ಟನ್ನು ಎರೆಹುಳು ಗೊಬ್ಬರ ಕೊಡ್ತೀವಿ. ಎರೆಹುಳು ಗೊಬ್ಬರ ಸಿಕ್ಕಿಲ್ಲ ಅಂತಂದ್ರೂ ಕೂಡ ನಾವು ಇದನ್ನು ಬೇರೆ ಅದಕ್ಕೆ ಬದಲಾಗಿ ಕೊಟ್ಟಿಗೆ ಗೊಬ್ಬರ ಆದರೆ 5 ಟನ್ ಕೊಡ್ಬೋದು. ಆ ಥರ ಮಾಡ್ತೀವಿ. ಆವಾಗ ಏನು ಮಾಡ್ತೇವೆ, ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ನೀರನ್ನು ಕಡಿಮೆ ಕೊಡ್ತೀವಿ. ತದನಂತರ ಯಾವ ಹೂವಾಗಲವರೆಗೂ ನೀರಿನ ಪ್ರಮಾಣ ಅಷ್ಟು ಪ್ರಮಾಣದಲ್ಲಿ ಏನು ಕಟ್ಟಿ ನಿಲ್ಲಿಸೋವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಏನು ಮಾಡ್ತೀವಿ ಅಂತಂದರೆ ಹೂ ಬಿಟ್ಟಾಗ ಪೂರ್ತಿಯಾಗಿ ನೀರನ್ನು ಪ್ರೊವೈಡ್ ಮಾಡ್ತೀವಿ. ಆಮೇಲೆ ಅಜೋಲವನ್ನು ತೇಲ್ಬಿಡ್ತೀವಿ ಈ ನೀರಲ್ಲಿ, ಅದೊಂದು. ಆಮೇಲೆ ಈ ಸಾಲ್ ನಾಟಿ ಮಾಡೋದು ಏನು ಉಪಯೋಗ ಅಂತಂದರೆ ತೆಂಡೆ ಹೊಡೆಯೋದು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ನಾವು ಮಧ್ಯದಲ್ಲಿ ಕಳೆ ನಿಯಂತ್ರಣ, ಸಾವಯವದಲ್ಲಿ ಕಳೆ ನಿಯಂತ್ರಣ ಮಾಡೋದು ಕಷ್ಟ. ಹಾಗಾಗಿ ಏನು ಮಾಡ್ತೀವಿ ಅಂದರೆ ಮಧ್ಯದಲ್ಲಿ ಕೋನೋವೀಡರ್ ಅಂತ ಬರುತ್ತೆ, ಅದನ್ನು ಪಾಸ್ ಮಾಡ್ತೀವಿ. ಅದು ಮಾಡಿದಾಗ ಏನಾಗುತ್ತೆ, ಕಳೆ ನಿಯಂತ್ರಣನೂ ಆಗುತ್ತೆ. ಆಮೇಲೆ ಏನಾಗುತ್ತೆ, ಬೇರಿಗೆ ಗಾಳಿ ಆಡುತ್ತೆ, ಆವಾಗ ಒಳ್ಳೆ ತೆಂಡೆಗಳು ಜಾಸ್ತಿ ಹೊಡಿತವೆ. ಆಮೇಲೆ ಇನ್ನೊಂದು ಅಂತಂದರೆ ನಾವು ಏನು ಮಾಡ್ತೀವಿ, ಜೀವಾಮೃತವನ್ನು 2 ಸಲ ಅಪ್ಲೈ ಮಾಡ್ತೀವಿ. 200 ಲೀಟರ್ ಎಕರೆಗೆ 2 ಹಂತದಲ್ಲಿ ಹರಿಯೋ ನೀರು ಜೊತೆ ಕೊಡ್ತೀವಿ. ಆಮೇಲೆ ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ ಈ ಸಾಧ್ಯ ಆದರೆ ಈಗ ಕಳೆ ನಿಯಂತ್ರಣ ಮತ್ತು ಕೀಟ ನಿಯಂತ್ರಣಕ್ಕೆ ಈ ನಮ್ಮ ಬಾತುಕೋಳಿಗಳನ್ನ ಒಳಗಡೆ ಬಿಡ್ತೀವಿ. ಅದು ಎಲ್ಲರಿಗೂ ಸಾಧ್ಯ ಆದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಅಜೋಲಾ ಅಂತೂ ನಾವು ನೀರಲ್ಲಿ ತೇಲ್ ಬಿಡ್ತೀವಿ. ಅದೇನಾಗುತ್ತೆ, ವಾತಾವರಣದಲ್ಲಿರುವ ಸಾರ್ವಜನಿಕ ನೀರು ಮಣ್ಣಿಗೆ ಸೇರಿಸುತ್ತೆ. ಆಮೇಲೆ ಮಣ್ಣಿನ ಸಾವಯವ ವಸ್ತುವಿನ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಇಷ್ಟೊಂದು ಉತ್ತಮವಾದ ಇಳುವರಿ ಬರೋಕ್ಕೆ ಮುಖ್ಯ ಕಾರಣ ನಾವು ಹಸಿರೆಲೆ ಬಳಸ್ತಾ ಇರೋದೇ ಇಷ್ಟೊಂದು ಇಳುವರಿ ಬರೋದಕ್ಕೆ ಕಾರಣ ಅಂತ ಹೇಳ್ಬೋದು. ನಾಟಿ ಮಾಡಿ ಸ್ವಲ್ಪ ದಿನಗಳ ನಂತರ ಎರೆಹುಳು ಗೊಬ್ಬರ ನೀಡಬೇಕು. ಇಲ್ಲವೇ ಮತ್ತೆ ಸಗಣಿ ಗೊಬ್ಬರವನ್ನ 2 ಟನ್ ಅಷ್ಟು ಹಾಕಬೇಕು. ಭತ್ತವನ್ನ ನಾಟಿ ಮಾಡಿದ ಪ್ರಾಥಮಿಕ ಹಂತದಲ್ಲಿ ನೀರನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀಡಬೇಕು. ಸಾಧ್ಯವಾದರೆ ಬಾತುಕೋಳಿಗಳನ್ನ ಸಹ ಕಳೆ ನಿಯಂತ್ರಣಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಬಾತುಕೋಳಿಗಳು ಕಳೆಯ ಜೊತೆಗೆ ಕೀಟಗಳನ್ನು ತಿನ್ನೋದ್ರಿಂದ ಬೆಳೆಗಳಿಗೆ ಯಾವುದೇ ರೀತಿಯ ಕೀಟ ಬಾಧೆ ಸಂಭವಿಸುವುದಿಲ್ಲ. ಹಲವಾರು ವಿಶೇಷತೆಗಳಿರುವ ದೇಸಿ ಭತ್ತದ ಬೀಜಗಳನ್ನ ಎಲ್ಲಿ ರೈತರಿಗೆ ಕೆಜಿಗೆ 30 ರೂಪಾಯಿಯಂತೆ ಕೊಡಲಾಗುತ್ತೆ. ಕೆಲವೊಂದು ಭತ್ತದ ತಳಿಗಳನ್ನ 5 ಕೆಜಿಯವರೆಗೆ ಕೊಡುತ್ತಾರೆ. ಬಹಳ ಅಪರೂಪವಾಗಿರೋ ಕೆಲವು ತಳಿಗಳ ಭತ್ತವನ್ನ ರೈತರಿಗೆ 1 ಕೆಜಿ ವಿತರಣೆ ಮಾಡ್ತಿದ್ದಾರೆ. ಆಸಕ್ತಿ ಇರೋ ರೈತರು ಡಿಸೆಂಬರ್ ತಿಂಗಳ ನಂತರ ಇಲ್ಲಿ ಭತ್ತದ ಬೀಜಗಳನ್ನ ಪಡೆಯಬಹುದು. ಮಾರ್ಕೆಟಿಂಗು ಈಗ ಏನಾಗಿದೆ ಅಂತಂದರೆ ಅತಿ ಹೆಚ್ಚಿನ ಈಗ ನೀವು ಬೆಂಗಳೂರು ಮತ್ತು ಕೆಲವು ಎಲ್ಲ ನಗರಗಳಲ್ಲಿ ಸಾವಯವ ವಸ್ತುಗಳಿಗೆ ಅತಿ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಅದನ್ನು ಹೇಗೆ ಅಂತಂದರೆ ರೈತರು ಕೆಲವೊಂದು FPOs ಅಂತ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಮಾಡಿಬಿಟ್ಟು ಅಲ್ಲಿ ಅವರು ಬ್ರ್ಯಾಂಡ್ ಮಾಡಿ ಅದನ್ನು ಅವರು ಮಾರ್ಕೆಟ್ನ ಮಾಡ್ಕೊಳ್ಳೋ ಪ್ರಯತ್ನಗಳು ನಡೀತಾ ಇದೆ. ಬಟ್ ನಮ್ಮ ಕೇಂದ್ರದಿಂದ ಆ ಥರ ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಾವು ಹೆಚ್ಚಿಗೆ ಗಮನ ಹರಿಸಿಲ್ಲ. ಆರ್ಥಿಕವಾಗಿ ಲಾಭ ಆಗುತ್ತೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನು ರೈತರು ಬಳಸ್ತಾ ಇರೋಂಥ ಕೀಟನಾಶಕಗಳ ಪ್ರಮಾಣವನ್ನು ನೋಡಿದ್ರೆ ಇಲ್ಲಿ ನೀವು ಯಾವುದೇ ಒಂದು ವೆರೈಟಿ ಭತ್ತವನ್ನು ನೋಡಿ ಇಲ್ಲಿ ಯಾವುದೇ ಒಂದು ಹುಳ ಕೀಟ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವುದೇ ಒಂದು ಎಲೆ ಮೇಲೆ ಒಂದು ಚುಕ್ಕಿ ಕೂಡ ನೀವು ಕಾಣಿಸೋದಿಲ್ಲ. ಹಾಗಾಗಿ ನಿಮ್ಮ ಏನು ಬೆಳೆ ಸಂರಕ್ಷಣೆಯ ಖರ್ಚು ವೆಚ್ಚ 0 ಅಂತ ಹೇಳ್ಬೋದು, 0 ಅಂತ ಹೇಳ್ಬೋದು. ಅದರಿಂದ ನಿಮಗೆ ಲಾಭ ಆಗುತ್ತೆ. ಆಮೇಲೆ ಏನು ಅಂತಂದರೆ ಇದಕ್ಕೆ ನಾವು ಒಂದು ಪ್ರೀಮಿಯಂ ಪ್ರೈಸನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮೂಲಕನೋ ಅಥವಾ ಆ ಥರ ಬೆಳೆಯೋದು ನಾವು ಮಾಡ್ಕೋಬೇಕು. ಈಗ ರಾಜಮುಡಿ ಅಂತ ಭತ್ತಕ್ಕೆಲ್ಲ ಸಾವಯವ ಮಾರ್ಕೆಟಲ್ಲಿ 80 ರಿಂದ 90 ರೂಪಾಯಿ ಕೆಜಿ ಸೇಲ್ ಆಗ್ತಿದೆ. ಅಂಥದನ್ನ ನಾವು ಬೆಳೆದ್ಬಿಟ್ಟು ನಾವು ಅದನ್ನು ಪ್ರಮೋಟ್ ಮಾಡ್ಕೋಬೇಕು ನಮ್ಮ ಪ್ರಾಡಕ್ಟ್ನ. ಸಂಶೋಧನಾ ಕೇಂದ್ರದಲ್ಲಿ ಲಭ್ಯವಿರುವಂಥ ಒಂದು ಕ್ಷೇತ್ರ ಕಡಿಮೆ ಇರೋದ್ರಿಂದ ಇಲ್ಲಿ 250 ತಳಿಗಳನ್ನ ಹಾಕೋದ್ರಿಂದ ನಾವು ಕೆಲವೊಂದು ತುಂಬ ಡಿಮ್ಯಾಂಡ್ ಇರುವಂಥ ಕೆಲವೊಂದು ವೆರೈಟೀಸ್ ಇದೆ. ಯಾವುದು ಚಿನ್ನಪೊನ್ನಿ, ಸಿದ್ಧಸಣ್ಣ, ಮೈಸೂರು ಮಲ್ಲಿಗೆ, ಇಂಥವು ಯಾವುದು ಅತಿ ಹೆಚ್ಚು ರೈತರಿಂದ ಬೇಡಿಕೆ ಇದೆ ಅಂಥ ತಳಿಗಳನ್ನ ಹಿಂಭಾಗದಲ್ಲಿ ಜಾಸ್ತಿ ಜಾಗದಲ್ಲಿ ಹಾಕೊಂಡಿರ್ತೀವಿ. ಅವನ್ನ ಬೇಕಾದರೆ ಒಂದು 4 ರಿಂದ 5 ಕೆಜಿ ಒಬ್ಬ ರೈತರಿಗೆ ಕೊಡ್ತೀವಿ. ತುಂಬ ಉಳಿದಿರೋ ವೆರೈಟೀಸ್ನಾದರೆ 1 ಕೆಜಿನ ಕೊಡ್ತೀವಿ. 1 ಎಕರೆ ಜಮೀನಿಗೆ 25 ಕೆಜಿ ಬೀಜ ಬೇಕಾಗುತ್ತೆ ನಾಟಿ ಪದ್ಧತಿಲಿ. ಬಟ್ 1 ಕೆಜಿಲಿ ಅಂತಂದರೆ ನಾವು ಕಡಿಮೆನೇ ಆಗುತ್ತೆ, ಹೆಚ್ಚು ಕಡಿಮೆ ಒಂದು 2 ಗುಂಟೆ ಜಾಗಕ್ಕೆ ಅಷ್ಟೇ ಬರುತ್ತೆ 1 ಕೆಜಿ ಬೀಜ. ಬಟ್ ಅದನ್ನ ಅವ್ರು ಮುಂದಿನ ವರ್ಷಕ್ಕೆ ಅವರಾಗಿ ಜಾಸ್ತಿ ಮಾಡ್ಕೋಬಹುದು. ಶಿವಮೊಗ್ಗದ ಕೃಷಿ ವಿಜ್ಞಾನಿಗಳು ಕಡಿಮೆ ಪ್ರಮಾಣದಲ್ಲಿ ದೇಸಿ ತಳಿಗಳನ್ನ ಬೆಳೆದು ಆಸಕ್ತಿ ರೈತರಿಗೆ ನೀಡಲು ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಯೋಜನೆಯನ್ನ ರೂಪಿಸಲಾಗುತ್ತಿದೆ. ರೈತರು ಸಹ ಈಗಾಗಲೇ ರಾಜ್ಯದ ಹಲವು ಭಾಗಗಳಿಂದ ಎಲ್ಲಿಗೆ ಬಂದು ಭತ್ತದ ತಳಿಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಅದನ್ನ ಕೃಷಿಯಲ್ಲಿ ಅಳವಡಿಸಿಕೊಂಡು ಭತ್ತವನ್ನ ಬೆಳೆಯುತ್ತಿದ್ದಾರೆ. ಈ ರೀತಿಯ ದೇಸಿ ತಳಿಗಳನ್ನ ದೇಶಿ ಕೃಷಿಯ ಮಾದರಿಯಲ್ಲಿ ಬೆಳೆದ್ರೆ ಹೆಚ್ಚಿನ ಇಳುವರಿಯ ಜೊತೆಗೆ ಸಾಕಷ್ಟು ಆದಾಯವನ್ನು ಪಡೆಯಬಹುದಾಗಿದೆ. ಯಾಕೆಂದ್ರೆ ಇವು ರೈತರು ಪಾರಂಪರಿಕವಾಗಿ ಬೆಳೀತಾ ಬಂದಿರೋ ತಳಿಗಳಲ್ಲಿ ಕೆಲವು ವಿಶೇಷ ಗುಣಗಳಿದ್ದಾವೆ. ಅಂದರೆ ಈಗ ಊಟಕ್ಕೆ ರುಚಿ ಇರ್ಬೋದು, ಅಥವಾ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೆಚ್ಚಿಗೆ ಇರ್ತದೆ. ಆಮೇಲೆ ಯಾವುದೋ ರೆಸಿಸ್ಟೆನ್ಸ್ ಇರ್ಬೋದು, ಯಾವುದಾದ್ರು ಪೆಸ್ಟ್ ಅಥವಾ ಡಿಸೀಸ್ ಇಂಥದ್ದೆಲ್ಲ ಇರೋದ್ರಿಂದ ಈ ಥರ ತಳಿಗಳು ಈಗ ಮುಂದೆ ನಶಿಸ್ತಾ ಹೋಗ್ತದೆ. ಹಾಗಾಗಿ ಇವನ್ನ ಸಂಗ್ರಹ ಮಾಡಿ ನಾವು ನಮ್ಮ ಕೇಂದ್ರದಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೇಶದಲ್ಲಿ ಎಷ್ಟೊಂದು ಭತ್ತದ ತಳಿಗಳಿವೆ ಅಂತ.
ಅದರಲ್ಲೂ ಈ ದೇಶಿ ತಳಿಗಳು ನಮ್ಮಿಂದ ಕಣ್ಮರೆಯಾಗ್ತಾ ಇರೋದ್ರಿಂದ ಇವುಗಳನ್ನ ಉಳಿಸಿ ಬೆಳೆಸೋದು ನಮ್ಮ ರೈತರ ಕರ್ತವ್ಯ. ಅದರಲ್ಲೂ ದೇಶಿ ಮಾದರಿಯ ಕೃಷಿ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನ ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.